First, I would like to thank and congratulate all the sponsors. ಯಾರು ಸ್ಪಾನ್ಸರ್ಸ್ ಮಾಡಿದಿರಿ ಈ ಈವೆಂಟ್ಗೆ, ಸಾವಿರಾರು ಫಲಾನುಭವಿಗಳಿಗೆ ಸಹಾಯ ಮಾಡಬೇಕು ಬಂದಿದ್ದೀರಿ. I would like to thank and congratulate all the officers, all the heads of the companies, CEOs, management. I have seen the list of all of them who have been supported here. I just had a small lookout of all those people who have been helping us more than hundreds of institutions. On behalf of the government and people of Karnataka, I would like to thank you for this great gesture you have come about. So, you are doing a great service on the CSR, whatever you would like to help us. I would like to thank you. ಇವತ್ತು ಸಂತೋಷ್ ಲಾಡ್ ಈ ಲೇಬರ್ ಡಿಪಾರ್ಟ್ಮೆಂಟ್ ಹಿಂದೆನೂ ನಾವು ಕೊಟ್ಟಿದ್ದೋ, ಈಗೂ ತೆಗೆದುಕೊಂಡಿದ್ದಾರೆ. ಈ ಫಿಂಗರ್ ಟಿಪ್ಸಲ್ಲಿ ಅವ್ರಿಗೆ ಈ ಲೇಬರ್ ಇಲಾಖೆ ಲೇಬರ್ ಸಮಸ್ಯೆ ಎಲ್ಲ ಕೂಡ ಅವ್ರಿಗೆ ಹರಿವಿದೆ. ಅನೇಕ ಹೊಸ ಕಾಯ್ದೆಗಳನ್ನು ಕೂಡ ತೆಗೆದುಕೊಂಡು ಬಂದು ಇವತ್ತು 2025ರಲ್ಲಿ ಒಂದು ಕಾಯ್ದೆನ ಕೂಡ ಇವತ್ತು ಜಾರಿ ತಂದು ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. But one thing I would like to convey and guide my friend, Mr. Santosh Lad, and any of the government officials. You should not look at the employee, you should look at the employer also, who has created more jobs, who have been helping us. Without employer, no employee can do anything. If the employer is strong, the employees will be strong. If employer doesn't have more financial strength, he can't that. So you should have a balance between that. Politically, we may speak other things. Why they are not going to Kerala? Why they are not going to other parts of the country where this communist attitude is there? So ಇವೆಲ್ಲ ನಾವು ಆಲೋಚನೆ ಮಾಡಬೇಕು. ಇವತ್ತು ಫಾಕ್ಸ್ಕಾನ್ ಇಲ್ಲಿ ಬಂದಿದ್ದಾರೆ. ಐ ಥಿಂಕ್ ಐ ಆಮ್ ದೇರ್ ದಿ ಲಿಸ್ಟ್, ಫಸ್ಟ್ ಲಿಸ್ಟ್ ಅನ್ನು ನೋಡಿದೆ. ಮೋರ್ ದೆನ್ 30,000 ಎಂಪ್ಲಾಯೀಸ್ ಕ್ರಿಯೇಟ್ ಮಾಡಿದ್ದಾರೆ. ದೇವರ್ ಆವರೇಜ್ ಸ್ಯಾಲರಿ ಫಾರ್ PUC ಸ್ಟೂಡೆಂಟ್ಸ್ ಅಬೌಟ್ 30 to 40,000 rupees. It is not a small venture. For example, I am telling, for everyone we should see that they are also comfortable, the management and even the employees also comfortable. Does it because in the entire country the wages is very high as far as Karnataka is concerned. We should say that equality is there because the population in Karnataka in Bangalore has become 1.4 crores. This is because all of them wanted to come to Bangalore. That is what. Anyway, I don't want to discuss in public on this issue. I have been telling my friends. ಸೊ ನಾನು ಯಾವಾಗಲೂ ಕೂಡ ನಮ್ಮ ಸಂತೋಷ್ ಲಾಡ್ಗೆ ಕ್ಯಾಬಿನೆಟಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ, ಇವತ್ತು ನೀವೆಲ್ಲ ಜಗತ್ತಲ್ಲಿ 130 ಕೋಟಿ ಅಂಗವಿಕಲರು ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ವಿಶೇಷ ಚೇತನ ಕೂಡ ಇದ್ದಾರೆ. ಒಟ್ಟು ಭಾರತದಲ್ಲಿ 2.6 crores ಇದೆ ಅನ್ನೋದು ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲಿ 13.2 ಲಕ್ಷ ಅಂಗವಿಕಲರಿದ್ದಾರೆ ಅನ್ನೋದು ಇದೆ. ಸೊ ಇವತ್ತು ಇವರಿಗೆಲ್ಲರೂ ಕೂಡ ವಿಚಾರವಾಗಿ ಇವರು ಮತ್ತು ಮಹಿಳಾ ಕಲ್ಯಾಣ ಅವರು ಇಬ್ಬರು ಸೇರಿ ಚೆನ್ನಾಗಿ ಕೆಲಸ ಕೂಡ ಇವತ್ತು ನಡೀತಾ ಇದೆ. ಆಮೇಲೆ ಲೇಬರ್ ವೆಲ್ಫೇರ್ ಬೋರ್ಡ್ ವತಿಯಿಂದ ವಿವಿಧ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಇವತ್ತು ಸಂತೋಷ್ ಅವರು, ಗಿಗ್ ವರ್ಕರ್ಸು ಬೇರೆ ಬೇರೆಯವರೆಲ್ಲ ಕೂಡ ಹೊಸ ಕಾನೂನನ್ನು ತಂದು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಶ್ರೀಗಳು, ನಾವು ಎಲ್ಲ ಶ್ರೀಗಳು ವೇದಿಕೆಯವರೆಲ್ಲ ಕೂಡ ಎಲ್ಲ ಧರ್ಮದ ಜಾತಿ ಶ್ರೀಗಳು ಎಲ್ಲ ಕೂಡ ಬಂದಿದ್ದಾರೆ. ಅವರು ನಾವು ಬಂದಿರೋದು ಫೌಂಡೇಶನ್ನು ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಇವತ್ತು ಏನು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ಅವರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.
ಸೊ ವಿಶೇಷ ವಿಕಲಚೇತನರಿಗೆ ದೇವರು ವರನೂ ಕೊಡಲಿಲ್ಲ, ಇಲ್ಲ ಶಾಪನೂ ಕೊಡಲಿಲ್ಲ. ನಿಮಗೆಲ್ಲ ಕೊಟ್ಟಂಥದ್ದು ಒಂದು ಪರೀಕ್ಷೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾರು ಮಾನಸಿಕವಾಗಿ ನೀವು ದುಡಿಗೆಡಬಾರ್ದು. ಈಗ ಗಣೇಶನ್ ತೆಗೆದುಕೊಳ್ಳಿ, ತಲೆ ಒಂಥರ ಇದೆ, ಹೊಟ್ಟೆ ಒಂಥರ ಇದೆ, ಕೊರಳು ಒಂಥರ ಇದೆ. ಅವನು ನಾವು ವಿಕಲಿತ ಅಂತ ಕರೀಬೋದು, ಆದರೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋಂಥ ನಾಯಕ ವಿಜಯಕ್ಕೆ ನಾಯಕ ವಿನಾಯಕ. ಸೊ ಹಂಗೆ ನೀವು ಕೂಡ ನಿಮ್ಮ ಆತ್ಮಧೈರ್ಯವನ್ನು ತಾವು ಮಾಡಬೇಕು. ನಿಮ್ಮಲ್ಲಿ ಏನೋ ಒಂದು ಕಡಿಮೆ ಇದೆ ಅಂತ ದೇವ್ರು ಸೃಷ್ಟಿ ಮಾಡಿದ್ರು ಕೂಡ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಗೌರ್ಮೆಂಟು ಸರ್ಕಾರ ಕೂಡ ಪ್ರತಿ ಹಂತದಲ್ಲೂ ಕೂಡ ನಿಮ್ಮದು ತಪ್ಪಿಲ್ಲ, ನಿಮ್ಮ ತಂದೆ ತಾಯಿಗಳದ್ದು ತಪ್ಪಿಲ್ಲ. ಇದೊಂದು ಪ್ರಕೃತಿಯ ನಿಯಮ. ಆ ನಿಯಮದಲ್ಲಿ ನೀವೆಲ್ಲ ಸೇರಿ ಕೆಲಸವನ್ನು ಇವತ್ತು ನೀವು ಮಾಡ್ಕೊಳ್ತಾ ಇದ್ದೀರಿ. ಸೊ ಅದರಿಂದ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋಂಥದ್ದು ಇಲ್ಲ. ಅನೇಕ ಕಂಪ್ನಿಗಳೆಲ್ಲ ಕೂಡ ಬಂದಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಇದೊಂದು ದೊಡ್ಡ ಟ್ಯಾಲೆಂಟ್ ಹಬ್. ಇದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲ ರಾಜ್ಯದಿಂದ ಕೂಡ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಕೃತಿ, ಉದ್ಯೋಗ, ಒಳ್ಳೆ ಸಂಬಳ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಜನರ ಜೊತೆ ಒಟ್ಟಿಗೆ ನಾವೆಲ್ಲ ಸೇರ್ತೀವಿ ಅಂತೇಳಿ ಇವತ್ತು ಈಗ ತಾನೇ ನಾನು ಒಂದು ದೊಡ್ಡ ಇದಕ್ಕೆ ಇನಾಗ್ರೇಷನ್ಗೆ ನಾನು CM ಅವರು ಕೂಡ ಈ ಒಂದು ಗೇಮಿಂಗ್ ವಿಚಾರದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೇನೆ. ಅದರಿಂದ ನಮ್ಮ ಲೇಬರ್ ಇಲಾಖೆ, ಆಮೇಲೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಲ್ಲಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ, ಟೆಕ್ನಾಲಜಿ ಕೂಡ ಭಾಳ ಬಂದಿದೆ. ನೀವು ದೆಹಲಿಯಲ್ಲಿ ತೆಗೆದುಕೊಳ್ಳಿ, ಮುಂಬೈ ತೆಗೆದುಕೊಳ್ಳಿ, ಹೈದ್ರಾಬಾದ್ ತೆಗೆದುಕೊಳ್ಳಿ, ಚೆನ್ನೈ ತೆಗೆದುಕೊಳ್ಳಿ, ಎಲ್ಲ ಕೂಡ ಇವತ್ತು ಭಾಳ ವಿಶೇಷವಾಗಿ ನಮ್ಮ ಈ ಲೇಬರ್ಸು ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಇಲ್ಲೂ ಕೂಡ ಹೊರಗಡೆ ರಾಜ್ಯದಿಂದ ನಾವು ಉತ್ತಮವಾದಂಥ ಸಹಕಾರ ಕೊಡ್ತೀವಿ, ಬೆಂಬಲ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಪರಿಸರ ಚೆನ್ನಾಗಿದೆ ಅಂತೇಳಿ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೂಡ ನಾವು ರಕ್ಷಣೆ ಮಾಡೋಂಥ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದಂಥ ಸಂತೋಷ್ ಲಾಡ್ ಮತ್ತು ಅವರ ಟೀಮು ಎಲ್ಲರಿಗೂ ಕೂಡ ಯಾರ್ಯಾರು ಬೆಂಬಲವಾಗಿ ನಿಂತಿದ್ದೀರಿ ಮತ್ತು ಸ್ವಾಮೀಜಿಯವರೆಲ್ಲ ಕೂಡ ಬಂದು ಇವತ್ತು ಇದಕ್ಕೆ ಆಶೀರ್ವಾದ ಮಾಡಿದ್ದೀರಿ, ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲ ಸಾಧನೆಗಳಿಗೂ ಕೆಲಸಗಳಿಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.